ಮುಂದುವರೆದು ಕಾನೂನು ರೀತಿಯಲ್ಲಿ ಹೋರಾಟಗಳನ್ನ ಹೆಂಗ್ ನಡೆಸಬೇಕು ಅಂತೇಳಿ ಚರ್ಚಾ ಹಂತದಲ್ಲಿದೆ. ಇನ್ನು ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಮೊದಲ ಜಯ ಸಿಕ್ಕಿದೆ. ಯಾಕಂದ್ರೆ ಸಂಕಷ್ಟ ಸೂತ್ರ ಅಂತಿರುತ್ತೆ. ಈ ರೀತಿ ಬರಗಾಲ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಸಮರ್ಥ ವಾದಕ್ಕೆ ಪ್ರಾಧಿಕಾರ ಮನ್ನಣೆಯನ್ನ ಕೊಟ್ಟಿದೆ. ಸಂಕಷ್ಟ ಸೂತ್ರದ ಪಾಲು 3,000 ಕ್ಯೂಸೆಕ್ಗೆ ಕುಸಿತವಾಗಿದೆ. ಸಂಕಷ್ಟ ಸೂತ್ರವನ್ನ ಪಾಲಿಸಿದ್ರೆ 9,000 ಕ್ಯೂಸೆಕ್ ನೀರನ್ನ ಬಿಡಬೇಕಾಗಿತ್ತು. ರಾಜ್ಯದ ಪರಿಸ್ಥಿತಿ ಬಗ್ಗೆ ಸರ್ಕಾರ ಬಲವಾಗಿ ವಾದ ಮಂಡನೆಯನ್ನ ಪ್ರಾಧಿಕಾರದ ಮುಂದೆ ಮಾಡಿತು. ಹಾಗಾಗಿ 9,000 ಬದಲಿಗೆ 3,000 ಕ್ಯೂಸೆಕ್ ಬಿಡೋದಕ್ಕೆ ಸೂಚನೆಯನ್ನ ಪ್ರಾಧಿಕಾರ ಕೊಟ್ಟಿದೆ. ಅಲ್ಲಿಗೆ 6,000 ಕ್ಯೂಸೆಕ್ ನೀರನ್ನ ಉಳಿಸಿಕೊಳ್ಳೋದಕ್ಕೆ ಸರ್ಕಾರ ಕಸರತ್ತನ್ನ ಮಾಡಿದೆ. ಇನ್ನು ಮುಂದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಆಗಸ್ಟ್ 2ನೇ ತಾರೀಕು ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಲೀಗಲಿ ಹೆಂಗ್ ಹೋರಾಟ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಳ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾವೇರಿ ನೀರನ್ನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಮುಂದಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸಮರ್ಥ ಕಾನೂನು ಹೋರಾಟದ ರೂಪುರೇಷೆಗಳು ನಡೀತಾ ಇದೆ. ರೈತರ ಹಿತವನ್ನ ಕಾಪಾಡೋದಕ್ಕೆ ಸರ್ಕಾರ ಬದ್ಧ, ಮತ್ತೆ ಸರ್ಕಾರ ಕೂಡ ಕಸರತ್ತನ್ನ ಮಾಡ್ತಾ ಇದೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ವಿಪಕ್ಷಗಳು, ರೈತರು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಯವರು ಹೇಳ್ತಾ ಇರೋದು ನಮಗೆ ಕುಡಿಯೋಕ್ ನೀರಿಲ್ಲ, ಅವರಿಗೆ ನೀರಾವರಿ ವಿಷಯವಾಗಿ ಈಗ 3ನೇ ಬೆಳೆಗೆ ನೀರು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ವಾಸ್ತವತೆಯನ್ನ ತಿಳಿಸುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು, ರಾಜ್ಯ ಸರ್ಕಾರ ವಿಫಲವಾಗಿದೆ ಪ್ರಾಧಿಕಾರದ ಮುಂದೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಇಂತಹ ಸಂದರ್ಭಗಳಲ್ಲಿ ಸಂಕಷ್ಟ ಸೂತ್ರ ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಅಂದ್ರೆ ಈಗ 9,000 ಕ್ಯೂಸೆಕ್ ಇದೆ ಸಂಕಷ್ಟ ಸೂತ್ರದ ಪಾಲನ್ನ ನಾವು ನೋಡೋದಾದ್ರೆ ಅದನ್ನ 3,000ಕ್ಕೆ ಇಳಿಕೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಧಿಕಾರಿಗಳು ನೈಜ ಪರಿಸ್ಥಿತಿಯನ್ನ ಅಲ್ಲಿ ಪ್ರಾಧಿಕಾರದ ಮುಂದೆ ಹೇಳುವಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳಿ ಸರ್ಕಾರ ವಾದ ಮಂಡನೆಯನ್ನ ಮಾಡ್ತಾ ಇದೆ. ಇನ್ನು ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ಸಿಎಂ ವಿಜಯ್ ಬರ್ತಾರಾ? ತಮಿಳುನಾಡಿನ ಮುಖ್ಯಮಂತ್ರಿ ಚರ್ಚೆಗೆ ಸಿದ್ಧರಿದ್ದಾರಾ? ಅಂದ್ರೆ ಪತ್ರದ ಮುಖೇನ ಈ ಬಗ್ಗೆ ಚರ್ಚೆಗಳು ಆಗಿತ್ತು. ಪಕ್ಷದ ಶಾಸಕರು, ಸಚಿವರ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಿಲ್ವಂತೆ. ಬೆಂಗಳೂರು ಭೇಟಿ ಬಗ್ಗೆ ಪಕ್ಷದವರ ಜೊತೆಗೆ ಚರ್ಚೆ ಆಗುತ್ತೆ. ಕಾವೇರಿ ಮೇಕೆದಾಟು ಸಂಬಂಧ ಚರ್ಚೆ ಆಗುತ್ತಾ? ಹಾಗಾದ್ರೆ ಫಸ್ಟ್ ಆಫ್ ಆಲ್ ಅವ್ರು ಬರ್ತಾರಾ? ಈ ಬಗ್ಗೆ ಕುತೂಹಲ ಅಂತೂ ಇದ್ದೇ ಇದೆ. ಚರ್ಚೆಗೆ ಆಹ್ವಾನಿಸಿ ಪತ್ರವನ್ನ ಸಿಎಂ ವಿಜಯ್ ಅವರೇ ಬರೆದಿದ್ರು. ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ರು. ಬೆಂಗಳೂರಲ್ಲೇ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಕರ್ನಾಟಕ ಭೇಟಿ ಬಗ್ಗೆ ನಿರ್ಧಾರವನ್ನ ಇನ್ನೂ ಕೂಡ ವಿಜಯ್ ಕೈಗೊಂಡಿಲ್ಲ ಅನ್ನೋ ಮಾಹಿತಿ ಇದೆ. ಕಾವೇರಿ ಪ್ರಾಧಿಕಾರದ ತೀರ್ಪು, ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಚರ್ಚೆಗೆ ವಿಜಯ್ ಅವರು ಬರೋದು ಡೌಟ್ ಅಂತೇಳಿ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದ್ ವೇಳೆ ಏನಾದ್ರೂ ಮುಖಾಮುಖಿ ಆಗಿದ್ರೆ ಎರಡೂ ರಾಜ್ಯಗಳ ಸಿಎಂಗಳದ್ದು ಈ ನೀರಾವರಿ ವಿಷಯವಾಗಿ, ಕಾವೇರಿ ವಿಷಯವಾಗಿ ಒಂದು ಇತಿಹಾಸನೇ ನಿರ್ಮಾಣ ಆಗ್ತಾ ಇತ್ತು. ಅಂದ್ರೆ ಈ ಹಿಂದೆ ಅಂತಹ ಪ್ರಯತ್ನಗಳು ಆಗಿರ್ಲಿಲ್ಲ. ಬಟ್ ಮಾತುಕತೆ ಮುಖೇನ ಬಗೆಹರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇಬ್ರು ಮನ್ಸನ್ನ ಮಾಡಿದ್ರು. ಆದ್ರೆ ಈಗ ಪ್ರಾಧಿಕಾರ ಆದೇಶ ಕೊಟ್ಟಿದೆ ನೀರು ಬಿಡಬೇಕು ಅಂತೇಳಿ. ಈ ಹಂತದಲ್ಲಿ ವಿಜಯ್ ಅವರು ಬೆಂಗಳೂರಿಗೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಫಸ್ಟಿಗೆ ಅವರೇ ಪತ್ರವನ್ನ ಬರೆದಿದ್ರು ಡಿಕೆ ಶಿವಕುಮಾರ್ ಅವರಿಗೆ, ನಾವು ಮಾತುಕತೆ ಮುಖೇನ ಇದನ್ನ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಬೆಂಗಳೂರಿಗೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರು ಕರೆದಿದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಒಂದ್ ಕಡೆ ರಾಜ್ಯ ಸರ್ಕಾರ ಪ್ರಾಧಿಕಾರದ ಮುಂದೆ ವಾಸ್ತವತೆಯನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತ ಆರೋಪಗಳು ಮತ್ತೆ ಪ್ರತಿಭಟನೆಗಳು ತೀವ್ರಗೊಳ್ತಾ ಇದೆ. ಏನೇ ಆದ್ರೂ ಕಾವೇರಿ ವಿಷಯವಾಗಿ ಸರ್ಕಾರ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಈ ಮಧ್ಯದಲ್ಲೇನೆ ಈಗ ಸಂಕಷ್ಟದ ಸೂತ್ರದ ಬಗ್ಗೆ ಸಿಎಂ ಎಕ್ಸ್ಪ್ಲೈನ್ ಮಾಡ್ತಾ ಅದ್ರಲ್ಲಿ ನಮಗೆ ಸ್ವಲ್ಪ ಮುನ್ನಡೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಅದು ಯಾವ ತರ, ಮತ್ತೆ ವಿಜಯ್ ಬೆಂಗಳೂರು ಭೇಟಿ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಕಾರ್ತಿಕ್? ಶರ್ಮಿತಾ ಶೆಟ್ಟಿ, ಈಗಾಗಲೇ ಈ ಒಂದು ಸಂಕಷ್ಟ ಸೂತ್ರದ ಅನುಗುಣವಾಗಿ ರಾಜ್ಯ ಸರ್ಕಾರ ಅಂದ್ರೆ ಈ KRS ಡ್ಯಾಮ್ನಿಂದ 9,000 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕಾಗ್ತಾ ಇತ್ತು. ಆದ್ರೆ ಈಗ ಕೇವಲ 3,000 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಬಿಡೋದಕ್ಕೆ ಆದೇಶ ಆಗಿದೆ ಅನ್ನುವಂತ ಅಂಶವನ್ನ ರಾಜ್ಯ ಸರ್ಕಾರ ಹೇಳ್ಕೊಳ್ತಾ ನಾವು ಸಮರ್ಥವಾಗಿ ವಾದವನ್ನ ಮಂಡಿಸಿದ್ದೇವೆ ಅನ್ನುವಂತ ರೀತಿಯಲ್ಲಿ ಹೇಳ್ಕೊಳ್ತಾ ಇದೆ. ಇದು ಟೆಕ್ನಿಕಲಿ ನೋಡಿದ್ರೆ ಹೌದು ಅಂತ ಅನ್ಸುತ್ತೆ. ಜೊತೆಗೆ ಈಗಾಗಲೇ ಕೇವಲ 3,500 ಕ್ಯೂಸೆಕ್ಸ್ ನೀರನ್ನ ಮಾತ್ರ ಬಿಡೋದಕ್ಕೆ ಆದೇಶ ಮಾಡಿರುವಂತ ಕಾರಣಕ್ಕಾಗಿ ಈಗ ಈ ಒಂದು ಹಂತದಲ್ಲಿ ರಾಜ್ಯಕ್ಕೆ ಎಲ್ಲೋ ಒಂದ್ ಕಡೆ ಮುನ್ನಡೆ ಸಿಕ್ಕಿದೆ ಅಂತ ಹೇಳ್ಬಹುದು. ಜೊತೆಗೆ ಈ ಒಂದು ನೀರನ್ನ ಹಂಚಿಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಇನ್ನಷ್ಟು ನಿಲುವನ್ನ ತೆಗೆದುಕೊಂಡಿದೆ. ಪ್ರಮುಖವಾಗಿ 3,500 ಕ್ಯೂಸೆಕ್ಸ್ ನೀರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ವಪಕ್ಷದ ಸಭೆಯನ್ನು ಕೂಡ ಕರೆದಿದ್ದಾರೆ. ರವಿವಾರ ಈ ಒಂದು ಸರ್ವಪಕ್ಷದ ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿಕೊಂಡು ಯಾವ ರೀತಿಯಾಗಿ ಮುಂದಿನ ಕ್ರಮವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾವೇರಿ ನೀರನ್ನ ಉಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ರಾಜ್ಯದ
ಒಂದು ಅಸ್ಮಿತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಸರ್ಕಾರದ ಜೊತೆ ನಿಲ್ತವೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ರವಿವಾರ ನಡೆಯುವಂತಹ ಸರ್ವಪಕ್ಷದ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಜೊತೆಗೆ ಆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ ಬಳಿಕ ಅಂತಿಮವಾಗಿರುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಈ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಏನು ಆದೇಶ ಇದೆ ಅದರ ವಿರುದ್ಧ ಅಲ್ಲಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ವಕೀಲರೊಂದಿಗೆ ಸಿಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಸಭೆಯನ್ನು ಕೂಡ ನಡೆಸಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ನಾವು ಚಾಲೆಂಜ್ ಅನ್ನು ಮಾಡಬೇಕು, ಈಗ ವಾಸ್ತವಾಂಶ ಏನಿದೆ, ಈ ಎಲ್ಲ ಅಂಶಗಳ ಕುರಿತಂತೆ ಅಲ್ಲಿ ಚರ್ಚೆಯನ್ನು ಮಾಡಿ ಅವರೊಂದಿಗೆ ಚರ್ಚಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖವಾದಂಥ ವಿಚಾರ ಏನು ಅಂತಂದ್ರೆ ದಿನೇ ದಿನೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾರಾ ಇಲ್ವ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಹುಟ್ಕೊಳ್ತದೆ. ಈಗಾಗಲೇ ಆಗಸ್ಟ್ 3ಕ್ಕೆ ಅವರು ಆಗಮಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿತ್ತು. ಆದರೆ ಈಗ ಕರ್ನಾಟಕದಲ್ಲಿ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಆಗಸ್ಟ್ 3ರ ಸಭೆಯನ್ನು ವರ್ಚುವಲ್ ಮೂಲಕ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಜೊತೆಗೆ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಧಿಕೃತ ಘೋಷಣೆಗಳು ಇದುವರೆಗೂ ಆಗಿಲ್ಲ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್. ಟಿಬಿ ಡ್ಯಾಂನಿಂದ ನೀರು ಬಿಡುಗಡೆಗೆ ಒತ್ತಾಯ ಕೇಳಿಬಂದಿದೆ. ವಿಜಯನಗರ ಕಾಲುವೆಗೆ ನೀರನ್ನ ಬಿಡೋದಕ್ಕೆ ಆಗ್ರಹ ಕೇಳಿಬಂದಿದೆ. ಗಂಗಾವತಿ ಹಾಗೂ ಕೊಪ್ಪಳ ಭಾಗದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂಜನಾದ್ರಿಯಿಂದ ಮುನಿರಾಬಾದ್ವರೆಗೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಎಂಎಲ್ಸಿ ಹೇಮಲತಾ ನಾಯ್ಕ್ ಕೂಡ ಪಾಲ್ಗೊಂಡಿದ್ದಾರೆ. ಪಾದಯಾತ್ರೆ ಮೂಲಕ ತೆರಳಿ ಮನವಿಯನ್ನ ಸಲ್ಲಿಕೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ವಿಜಯನಗರ ಕಾಲುವೆಗೆ ಟಿಬಿ ಡ್ಯಾಂನಿಂದ ನೀರನ್ನು ಹರಿಸೋದಕ್ಕೆ ಆಗ್ರಹ ಕೇಳಿಬಂದಿದೆ. ಗಂಗಾವತಿ ಹಾಗೇನೆ ಕೊಪ್ಪಳ ಭಾಗದ ರೈತರು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಬಿಜೆಪಿ ನಾಯಕರು ಸಾಥನ್ನ ಕೊಟ್ಟಿದ್ದಾರೆ. ಅಂಜನಾದ್ರಿಯಿಂದ ಮುನಿರಾಬಾದ್ ತನಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಸೇರಿದಂತೆ ಬಿಜೆಪಿ ನಾಯಕರು ಪಾಲ್ಗೊಂಡಿದ್ದಾರೆ. ಎಂಎಲ್ಸಿ ಹೇಮಲತಾ ನಾಯ್ಕ್ ಕೂಡ ಇದ್ದಾರೆ. ಇನ್ನು ಪಾದಯಾತ್ರೆ ಮೂಲಕ ತೆರಳಿ ಮನವಿಯನ್ನ ಕೊಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನೀರು ಬಿಡಿ ಟಿಬಿ ಡ್ಯಾಂನಿಂದ ಅಂತೇಳಿ ಆಗ್ರಹವನ್ನ ಮಾಡಿ ರೈತರ ಜೊತೆಯಲ್ಲಿ ಬಿಜೆಪಿ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಪ್ರಾರಂಭದ ಹೋರಾಟದ ವಿಷಯಗಳೇನಂದ್ರೆ ನಮ್ಮ ನೀರು ನಮ್ಮ ಹಕ್ಕು. ಯಾಕಂದ್ರೆ ನಮ್ಮ ಅಂಗೈಯಲ್ಲಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಅಂಗೈದಲ್ಲಿ ಏನು ಕಾಣ್ತಾ ಇದನೋ ಅಲ್ಲಿ ನೀರು ನಮ್ಮ ಅಂಗೈದಲ್ಲಿ ನಮ್ಮ ನೀರು ಕಾಣ್ತಾ ಇದಾವೆ. ಇವತ್ತು ಈ ಸರ್ಕಾರ ನಂತರದ ಮುಚ್ಚಾಕಂತ ಕೆಲಸ ಮಾಡ್ತಾ ಇದೆ. ಇವತ್ತು ಅನೇಕ ಸಂದರ್ಭಗಳಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ಭಾಗದ ಶಾಸಕರಾಗಿದ್ದಕ್ಕೋಸ್ಕರ ಒಂದೇ ಅಲ್ಲ, ಈ ಕೊಪ್ಪಳ ಜಿಲ್ಲೆ ಜನರು, ಬಳ್ಳಾರಿ ಜಿಲ್ಲೆ ಜನರು ಎಲ್ಲರೂ ಕೂಡ ನಮ್ಮ ತುಂಗಭದ್ರಾ ರಾಯಚೂರು ಜಿಲ್ಲೆ ಜನರು, ಈ ಭಾಗದಲ್ಲಿದ್ದಂತ ರೈತರು ನಮ್ಮ